ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ತಿರುಪತಿಗೆ ಹೋಗಿದ್ವಲ್ಲ, ಇನ್ನೇನು ನಿನ್ನೆ ವಿಡಿಯೋದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇದು ನೆಕ್ಸ್ಟ್ ಡೇದು ಲಾಗ್ ಆಗಿರುತ್ತೆ. ನಾವಿನ್ನು ನೈಟು ಬರೋ ಅಷ್ಟರಲ್ಲೇ ಅಲ್ಲೇ 1:30-2 ಗಂಟೆ ಆಗಿತ್ತು. ನಮ್ಮದು ದರ್ಶನ ಆಗಿದ್ದು 6 ಅವರ್ ತೊಗೊಳ್ತು. ಯಾಕೆ ಅಂತಂದರೆ ತುಂಬ ಜನ ಇದ್ದರು. ಸೊ ಹಾಗಾಗಿ ಇನ್ನು ದರ್ಶನ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದೊಳಕ್ಕೆ ಆಗಲಿಲ್ಲ. ಸ್ವಲ್ಪ ಲೇಟಾಗಿದ್ವಿ. ಮತ್ತು ನಮ್ಮ ರೂಮ್ ಮುಂದೆನೇ ಟೀ ಸ್ಟಾಲ್ ಇದೆ, ಅಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ವಿ ಈಗ. ಸೊ ಇನ್ನೇನು ಎಲ್ಲ ಕಡೆನೂ ಟೀ ಸ್ಟಾಲ್ ಇರ್ತವೆ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ನಾವು ಬೇರೆ ಕಡೆ ಹೋಗಿ ಟೀ ಕುಡಿಬೇಕು, ಬೇರೆ ಕಡೆ ಹುಡಿಕೊಂಡು ಹೋಗ್ಬೇಕು ಅನ್ನೋದು ಏನೂ ಇರೋದಿಲ್ಲ. ಸೊ ಹಾಗಾಗಿ ನಾವು ನೈಟ್ ಚೆನ್ನಾಗಿ ನಿದ್ದೆ ಮಾಡಿ, ಏಕೆಂದರೆ 2 ಗಂಟೆಗೆ ನಾವು ಮಲಗಿದ್ದು, ಬೆಳಗ್ಗೆ ನಾವು ಎದ್ದಾಗ ಆಲ್ರೆಡಿ 8:30 ಮೇಲಾಗಿತ್ತು ಅಂತ ಅನಿಸುತ್ತೆ. ಏಕೆಂದರೆ ನೈಟ್ ಬಂದಿದ್ದೆ ನಾವು ಲೇಟು, ದರ್ಶನ ಮುಗಿಸ್ಕೊಂಡು ತುಂಬ ಲೇಟ್ ಆಯಿತು. ಇನ್ನು ನಾನು, ಪದ್ಮಕ್ಕ, ಮಂಜಣ್ಣಯ್ಯ ಮತ್ತು ಸರಿತಾ, ಸ್ವಲ್ಪ ಸೈಡಿಗೆ ಕೂತಿತ್ತು ಸರಿತಾ, ಇನ್ನು ಅರುಣಣ್ಣ ಎಲ್ಲರೂ ಕೂಡ ಕಾಫಿ ಟೀ ಕುಡಿತಾ ಇದ್ವಿ. ನಮ್ಗೆ ಏನು ಬೇಕು ಅದನ್ನ ತೊಗೊಂಡು. ಸರಿತಾಗೆ ಬಾಮ ಟೀ ಕುಡಿ ಅಂತಂದಿದ್ದಕ್ಕೆ ಅವ್ರಿಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ, ನಾನು ಟೀ ಕುಡಿಯೋದಿಲ್ಲ, ಕಾಫಿ ಕುಡಿಯೋದಿಲ್ಲ ಅಂತ ಹೇಳುತ್ತೆ. ಬಂದು ರೂಮಲ್ಲಿ ಮಲ್ಕೊಂಡಿತ್ತು, ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಹೇಳಿಬಿಟ್ಟು. ನಾನು ರೂಮಿಂದು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿರ್ಲಿಲ್ಲ ನಾನು. ಸೊ ಹಾಗಾಗಿ ಒಂದು ರೂಮಿಂದು ವಿಡಿಯೋ ಮಾಡಿಕೊಂಡೆ. ರೂಮು ಅಂತಂದರೆ ನಾನು ಹೇಳಿದ್ದೀನಿ ಆಲ್ರೆಡಿ, ಅಂದರೆ ತಿರುಪತಿ ಸಂಸ್ಥೆ ಕಡೆಯಿಂದ ರೂಮ್ ಕೊಟ್ಟಿರುವಂಥದ್ದಿದು. ಸೊ ಹಾಗಾಗಿ ನಮಗೆ ಯಾವ ಥರ ರೂಮ್ ಬೇಕು ಅಂತಂದರೆ ಆ ಥರ ರೂಮ್ ಸಿಗೋದಿಲ್ಲ ಇಲ್ಲಿ. ನಾವು ಹೋಗಿ ಕ್ಯೂ ನಿಂತ್ಕೊಂಡಾಗ ರೂಮ್ ಕೊಡ್ತಾರೆ ಅಷ್ಟೇನೆ. ಅವ್ರು ಕೊಟ್ಟಿರೋದನ್ನ ನಾವು ತೊಗೋಬೇಕು. ಒಂದು ಹಾಲ್ ಇರುತ್ತೆ ಅಷ್ಟೇ, ಒಂದು ಬಚ್ಚಲು ಮನೆ ಇರುತ್ತೆ, ಮತ್ತು 1-2 ಕಬೋರ್ಡ್ ಥರ ಕೊಟ್ಟಿರ್ತಾರೆ, ಬಟ್ಟೆಗಳೆಲ್ಲ ಇಟ್ಕೊಳ್ಳೋಕ್ಕೆ ಕಿಟಕಿ ಕೊಟ್ಟಿರ್ತಾರೆ, ಫ್ಯಾನ್ ಎಲ್ಲ ಇರುತ್ತೆ. ಮತ್ತು ಒಳಗಡೆ ಬಚ್ಚಲು ಮನೆಯಲ್ಲೂ ಕೂಡ ಸೋಲಾರ್ ಎಲ್ಲ ಹಾಕ್ಸಿರ್ತಾರೆ. ಏನು ನೀರಿಂದು ಏನು ಪ್ರಾಬ್ಲಮ್ ಇರೋದಿಲ್ಲ, ಆರಾಮಾಗಿ ಬಿಸಿನೀರು ಬರುತ್ತೆ, ಏನು ಟೆನ್ಷನ್ಸ್ ಇರೋದಿಲ್ಲ. ಇನ್ನು ಫೈನಲಿ ನಾವು ಇವಾಗ ಒಂದು ಪ್ಲೇಸ್ಗೆ ಹೋಗಬೇಕಾಗುತ್ತೆ ನಾವು ನೋಡೋಕ್ಕೆ. ಏಕೆಂದರೆ ನಮಗೆ ಟ್ರೈನ್ ಇರೋದು ನೈಟ್, ಆ್ಯಕ್ಚುಲಿ ನೈಟು ಒಂದು 9:50ಕ್ಕೆ ಟ್ರೈನ್ ಬುಕ್ಕಿಂಗ್ ಮಾಡಿರುವಂಥದ್ದು. ಸೊ ಹಾಗಾಗಿ ಈಗ ನಾವೆಲ್ಲರೂ ಕೂಡ ರೆಡಿ ಆಗಿದ್ವಿ. ಈಗ ಎಲ್ಲರೂ ಕೂಡ ಒಂದು ಪ್ಲೇಸ್ಗೆ ಪಾಪನಾಶ್ರಮ ಕಡೆ ಹೋಗಬೇಕು ನೋಡೋಕ್ಕೆ. ನಾವಾದರೆ ಸುಮಾರು ಸರಿ ನೋಡಿದ್ದೀವಿ. ಪದ್ಮಕ್ಕ, ಮಂಜಣ್ಣ, ಸರಿತಾರೋಣಗೋಸ್ಕರ ನಾನೀಗ ಎಲ್ಲರೂ ಕರ್ಕೊಂಡು ಹೋಗಬೇಕು, ಇವರೆಲ್ಲರಿಗೂ ತೋರಿಸ್ಬೇಕನ್ನೋದು ನನ್ನ ಆಸೆ. ಏಕೆಂದರೆ ನಾನು ನೋಡಿರೋದು ಒಂದೇ ಅಲ್ಲ, ಎಲ್ಲರೂ ನೋಡ್ಬೇಕನ್ನೋದು ನನ್ನ ತುಂಬ ಆಸೆ ಬಿಡಿ. ಸೊ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ತುಂಬ ಕ್ಯೂಟಾಗೆ ಸರಿತಾ ಮತ್ತು ಪದ್ಮಕ್ಕ ಇಬ್ಬರು ಕೂಡ ಮಿಡಿನೂ ಒಂದು ಟೀ ಶರ್ಟ್ಸ್ ಹಾಕ್ಕೊಂಡ್ರು, ನಾನು ಜೀನ್ಸ್ ಹಾಕ್ಕೊಂಡೆ. ಏಕೆಂದರೆ ಜೀನ್ಸ್ ಅವ್ರು ತೊಗೊಂಡು ಬಂದಿರಲಿಲ್ಲ. ನಾನು ಮೊದಲೇ ಕೇಳಿದ್ದೆ ಸರಿತನ್ನ, ಜೀನ್ಸ್ ತೊಗೊಬರ್ತೀರಾ ಅಂತ ಕೇಳಿದ್ದಕ್ಕೆ ತೊಗೊಂಡು ಬರ್ತೀನಿ ಅಂತ ಹೇಳಿತ್ತು. ಸೊ ಹಾಗಾಗಿ ನಾನು ಕೂಡ ಜೀನ್ಸ್ ತೊಗೊಂಡು ಬಂದೆ. ಇವತ್ತು ಹೆಂಗಾಗ್ಬಿಡ್ತು ಅಂತಂದರೆ, ನಾನು ಜೀನ್ಸ್ ಟೀ ಶರ್ಟ್ ಹಾಕ್ಕೊಂಡು ಸುಮಾರು ದಿನಗಳೇ ಆಗೋಗಿತ್ತು. ಮದುವೆಗಿಂತ ಮುಂಚೆ ಹಾಕ್ಕೊತಿದ್ದೆ ಅಷ್ಟೇನೆ, ಮದುವೆ ಆದಮೇಲೆ ನಾನು ಹಾಕ್ಕೊಂಡೇ ಇರಲಿಲ್ಲ, ಏಕೆಂದರೆ ಮನೇಲಿ ಹಾಕಿಸ್ತಾ ಇರಲಿಲ್ಲ. ಸೊ ಈ ಸರಿ ನಾನು, ನೀವು ವ್ಲಾಗ್ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ, ಟ್ರೆಂಡ್ಸ್ಗೆ ಹೋಗಿ ತೊಗೊಂಡು ಬಂದಿದ್ದೆ ಈ ಜೀನ್ಸು ಟಾಪ್ ಎರಡೂ. ಈ ಸರಿ ಫಸ್ಟು ಚೂಡಿದಾರ ಕೂಡ ತೊಗೊಂಡೋಗಿದ್ದೆ, ಮತ್ತೆ ಅಲ್ಲಿ ಹಾಕ್ಸ್ಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಮನೇಲಿ ಅಂತ ಹೇಳ್ಬಿಟ್ಟು. ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿರೋದಕ್ಕೆ ನಮ್ಮ ಮನೇಲಿ ಕೂಡ ಹಾಕು ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಗಿಬಿಡ್ತು. ಹಾಕ್ಕೊಂಡು ಎಲ್ಲರೂ ಕೂಡ ರೆಡಿ ಆದ್ವಿ. ಇನ್ನು ಗಂಡು ಮಕ್ಕಳೆಲ್ಲ ಟೀ ಶರ್ಟ್ಸು, ಜೀನ್ಸು ಈ ರೀತಿ ಎಲ್ಲ ಹಾಕ್ಕೊಂಡ್ರು, ಅವರು ಕೂಡ ಅಣ್ಣಂದಿರು. ಇನ್ನೆಲ್ಲರೂ ಕೂಡ ಖುಷಿಯಿಂದ ಈಗ ನಾವು ಪಾಪನಾಶ್ರಮ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ಪ್ಲೇಸಸ್ಗಳಿದ್ದಾವೆ ಅಲ್ಲೆಲ್ಲ ನೋಡೋಂಥದ್ದು. ಇನ್ನು ಫೈನಲಿ ಒಂದು ಕಾರ್ನ ಮಾಡ್ಕೊಂಡ್ವಿ ನಾವು, ಅಂದರೆ 7 ಸೀಟ್ ಕಾರ್ ತೊಗೊಂಡ್ವಿ. ಏಕೆ ಅಂತಂದರೆ ಸರಿ ಹೋಗುತ್ತೆ ಆರಾಮಾಗಿ 6 ಮೆಂಬರ್ಸ್ಗೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡ್ವಿ. ಇನ್ನು ಬಾಡಿಗೆ ಮಾತಾಡಿಬಿಟ್ಟು ಫೈನಲಿ ನಾವು ಈಗ ಟಿಫನ್ ತಿನ್ನಬೇಕಲ್ವ, ಆಲ್ರೆಡಿ 11-11:30 ಆಗಿತ್ತು, ತುಂಬ ಹಶ್ವಾಗಿತ್ತು. ಇಲ್ಲಿ ಒಂದು ಹೋಟೆಲ್ ಹತ್ರ ಈಗ ಕಾರ್ನ ನಿಲ್ಲಿಸಿದ್ದೀವಿ. ಅಂದರೆ ಇದು ಕಾರ್ ಅಂತಂದರೆ 6 ಮೆಂಬರ್ಸ್ಗೆ ಅಷ್ಟೇ ಮಾಡ್ಕೊಂಡಿರುವಂಥದ್ದು. ಇದ್ರದ್ದೆಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಖಂಡಿತ ಮಾಡ್ತೀನಿ ಒಂದು ವಿಡಿಯೋನ ಇದಕ್ಕೆ ಸಂಬಂಧಪಟ್ಟಂತೆಯೇ. ಏಕೆಂದರೆ ನಮ್ಮ ಅಂಗಡಿ ಹತ್ರ ಬಂದು ಸುಮಾರು ಜನ ಕೇಳ್ತಾ ಇದ್ದೀರಾ ಯಾವ ಥರ ತಿರುಪತಿಗೆ ಹೋಗೋದು, ಯಾವ ರೀತಿ ಬುಕ್ಕಿಂಗ್ ಮಾಡೋದು ಅಂತ ಎಲ್ಲ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ನಾನು ಒಂದು ವ್ಲಾಗ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ಲಾಗ್ ಮಾಡ್ತೀನಿ ಖಂಡಿತ. ಇನ್ನು ಫೈನಲಿ ನಾವು ಟಿಫನಿಗೆ ಬಂದರೆ ಇಲ್ಲೇನಾಯಿತು ಗೊತ್ತಾ, ಇಡ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ರೈಸ್ ಐಟಮ್ಸು ಇಲ್ಲ, ಇಡ್ಲಿ ಐಟಮ್ಸು ಇಲ್ಲ, 2 ಇಡ್ಲಿ ಇದೆ ಅಂತ ಹೇಳಿದರು. ಪಾಪ ಎಲ್ಲರಿಗೂ ಹಶ್ವಾಗಿರುತ್ತಲ್ವ. ಸೊ ಪಾಪ ಅಣ್ಣರಿಗಂತೂ ಎಲ್ಲ ತುಂಬ ಹಶ್ವಾಗಿತ್ತು, ನಮ್ಮ ಮನೆಯಲ್ಲೂ ಹಸ್ಕೊಂಡಿದ್ರು. ಏಕೆಂದರೆ ಗಂಡು ಮಕ್ಳಿಗೆ 2 ಇಡ್ಲಿ ಯಾವ ಮಾತ್ರ ಹೇಳಿ. ಸೊ ಹಾಗಾಗಿ ನಾನಂತೂ 2 ಇಡ್ಲಿಲಿ ಒಂದು ಅರ್ಧ ಇಡ್ಲಿ ನಮ್ಮ ಮನೆಗೆ ಕೊಟ್ಟೆ ನಾನು. ಫೈನಲಿ ಎಲ್ಲರೂ ಕೂಡ ಹಂಗೆ ಶೇರ್ ಮಾಡ್ಕೊಂಡ್ವಿ, ಹೆಣ್ಮಕ್ಳು ಅಣ್ಣಂದ್ರಿಗೆ ಕೊಟ್ಟರು, ಅವ್ರವ್ರ ಹಸ್ಬೆಂಡ್ಗೆ ಅವ್ರು ಕೊಟ್ಕೊಂಡ್ರು. ಇನ್ನು ಎಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬಲಿಲ್ಲ ಬಿಡಿ, ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಈಗ ಹೊರಟಿದ್ದೀವಿ. ಕಾರಲ್ಲೇ ಹೋಗ್ತಾ ಇರುವಂಥದ್ದು.
ಅಲ್ಲಿ ಜೀಪು ಕಾರೆಲ್ಲ ಇದೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ನೋಡಿ ಈಗ ಹೋಗ್ಬೇಕಾದಾಗ ತಿರುಪತಿ ಆಚೆ ಕೂಡ ಈ ರೀತಿ ಕ್ಯೂ ಲೈನ್ ಮಾಡಿಸಿರ್ತಾರೆ. ಏಕೆಂದರೆ ಜನ ಜಾಸ್ತಿ ಆದಾಗ ತಿರುಪತಿಗೆ ಫೈನಲಿ ಈ ರೀತಿ ಎಲ್ಲ ಮಾಡಿರ್ತಾರೆ ಹೇಳಿ ಇಲ್ಲಿಂದ ನಿಲ್ಲಿಸ್ತಾರೆ ಒಂದ್ಸರಿ ಜನ ಜಾಸ್ತಿ ಆದಾಗ. ನಿಜವಾಗೂ ಆ ಪ್ಲೇಸಸ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫಸ್ಟು ನಾವಿವಾಗ ಪಾಪನಾಶಂ ನೋಡೋಕೆ ಹೋಗ್ತಾ ಇದ್ವಿ. ಫಸ್ಟು ನಾವು ಶ್ರೀವಾರಿ ಪಾದಾಲು ನೋಡೋದು. ಅಂದರೆ ಒಂದು 5 ಪ್ಲೇಸ್ ಇರುತ್ತೆ. 5 ಪ್ಲೇಸ್ನ ಅವರೇ ನೋಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ನಾವು ಫಸ್ಟು ಅಲ್ಲಿ ಕಾರ್ ನಿಲ್ಲಿಸ್ತಾರೆ, ನೋಡ್ಕೊಂಡು ಬರೋಗ್ರಿ ಅಂತ ಕಳಿಸ್ತಾರೆ. ನಾವು ನೋಡಿಕೊಂಡು ಬರಬೇಕು ಮತ್ತು ಅದೇ ಕಾರ್ ಹತ್ರ ನಮ್ಮನ್ನು ಮತ್ತೆ ಕರ್ಕೊಂಡು ಬಂದು ಬೇರೆ ಕಾರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಹೋಗೋದು. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವರೇ ಬರ್ತಾರೆ. ನಾವು ರೂಮ್ ಹತ್ರ ಇರಬೇಕಾದಾಗ ಹಿಂಗೆ ಪಾಪನಾಶಂ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಕೂಡ ಅವರೇ ಕರ್ಕೊಂಡು ಬರೋಕ್ಕೆ ಅಂತಲೇ ಬರ್ತಾರೆ. ಈಗ ನಾವು ಶ್ರೀವಾರಿ ಪಾದಲ್ ಹತ್ರ ಫಸ್ಟ್ ಟೈಮು ಅಂದರೆ ಫಸ್ಟ್ ಪ್ಲೇಸ್ ಇದೇ ಬರೋದು. ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಪ್ಲೇಸ್ ಇದೇ ಬರೋದು. ಸೊ ನಾನಂತೂ ಒಂದು ಎಷ್ಟು ಸರಿ ನೋಡಿದ್ನ ಗೊತ್ತಿಲ್ಲ. ಯಾಕೆಂದರೆ ನನಗೆ ಒಂದು ಖುಷಿ ಏನು ಗೊತ್ತಾ, ನಾನು ಒಬ್ಬಳೇ ಹೋಗೋದ್ಕಿಂತ ನಮ್ಮ ಮನೆಯವರು ನಾವು ನಮ್ಮ ಫ್ಯಾಮಿಲಿ ಹೋಗೋದ್ಕಿಂತ ನನಗೆ ನನ್ನ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಖುಷಿ. ನನಗೆ ನಿಜವಾಗೂ ನನಗೆ ಏನೋ ಅದೊಂದು ಖುಷಿ. ನನಗೆ ನಾನು ಒಬ್ಬಳೇ ಹೋಗೋದ್ಕಿಂತ ನನ್ನ ಜೊತೆ ಬಂದರೆ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತೀನಿ ನಾನು. ಅಲ್ಲಿ ಗಾಂಧಿ ತಾತರನ್ನ ವೇಷ ಹಾಕ್ಕೊಂಡು ತಾತ ಪಾಪ ನನಗೆ ಏನು ಹಿಂಸೆ ಗೊತ್ತಾ, ಅವರು ಬಣ್ಣ ಹಾಕ್ಕೊಂಡು ಆ ಬಿಸಿಲಲ್ಲಿ ಬರೀ ಕಾಲಲ್ಲಿ ನಿಂತಿರ್ತಾರಲ್ವ, ನನಗೆ ಒಂಥರ ಅಯ್ಯೋ ಪಾಪ ಅನಿಸ್ಬಿಡುತ್ತೆ ಅವ್ರನ್ನ ನೋಡಿದ್ರೆ. ಯಾಕೆ ಈ ಥರ ಮಾಡ್ತಾರೆ ಅಂತ ಒಂದೊಂದು ಸರಿ ಫೀಲ್ ಆಗುತ್ತೆ. ಅವರು ಯಾಕೋ ಗೊತ್ತಿಲ್ಲ ಆ ರೀತಿ ಮಾಡ್ತಾರೆ. ಅವ್ರವ್ರ ಕಸ್ಬಂತನೋ ಅವ್ರವ್ರ ಕೆಲಸನೇ ಅದು ಏನೋ ಗೊತ್ತಿಲ್ಲ. ಅವ್ರನ್ನ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಸೊ ಫೈನಲಿ ಅವ್ರನ್ನ ನೋಡಿಕೊಂಡು ಈಗ ನಾವು ಪಾಪ ಅಂದರೆ ಶ್ರೀವಾರಿ ಪಾದಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಕಾಯಿ ಮತ್ತು ಬತ್ತಿ ಎಲ್ಲ ಇರುತ್ತೆ, ಕರ್ಪೂರಗಳು ಎಲ್ಲ ಇರುತ್ತೆ. ನಾವು ತೊಗೊಂಡೋಗಿ ಅದನ್ನು ಪೂಜೆ ಮಾಡಿಸ್ಕೊಂಡು ಬರಬಹುದು. ನೋಡಿ ಈ ರೀತಿ ಎಲ್ಲ ಬತ್ತಿ ತೊಗೊಂಡು ಹಚ್ಬೋದು. ಇಲ್ಲಿ ಎಲ್ಲ ಮಾಡಿರ್ತಾರೆ ಆ ರೀತಿ. ಈಗ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೇಲೆ ಇರುತ್ತೆ ಪಾದಾಲು. ಅಂದರೆ ಇದು ಪಾದಾಲು ಅಂತಂದರೆ ಫಸ್ಟು ವೆಂಕಟರಮಣ ಸ್ವಾಮಿ ಭೂಲೋಕಕ್ಕೆ ಬಂದಾಗ ಇಲ್ಲೇ ಅಂತೆ ಕಾಲಿಟ್ಟಿದ್ದು. ಅದಕ್ಕೆ ಆ ರೀತಿ ಹೇಳ್ತಾರೆ, ನಾನು ಕೇಳಿದ್ದೀನಿ ಅಷ್ಟೇನೆ. ಸೊ ಫೈನಲಿ ಈಗ ನಾವು ಮೇಲಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಸುಮಾರು ಸರಿ ನೋಡಿದ್ದೀನಿ. ಆದರೆ ನಾವು ಪದ್ಮಕ್ಕ ಬಂದಿತ್ತಲ್ವ, ಸರಿತಾ ಬಂದಿತ್ತಲ್ವ, ಅಣ್ಣವ್ರಿಗೆ ಎಲ್ಲರಿಗೂ ತೋರಿಸ್ಬೇಕನ್ನೋದು ನನ್ನ ಆಸೆ. ಇದರಲ್ಲಿ ಸರಿತಾ ಮಾತ್ರ ತಿರುಪತಿಗೆ ಬಂದಿದೆ, ಇನ್ಯಾರು ಅಣ್ಣರು ಯಾರು ನೋಡಿರಲಿಲ್ಲಂತೆ. ಇನ್ನು ಫೈನಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜನ ಭಾಳ ಜನನೇ ಇದ್ದರು. ಎಲ್ಲೋದ್ರೂ ತಿರುಪತಿಲಿ ಕಿವೇನೆ, ಏಕೆಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಫೈನಲಿ ಈಗ ಹೋಗ್ತಾ ಇದ್ದೀವಿ. ನೋಡಿ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಕೊಂಡೆ. ಫಾರೆಸ್ಟ್ ಥರ ಇದು, ಕಾಡು ಥರ, ಬೆಟ್ಟ ಗುಡ್ಡ, ಅಲ್ಲಿ ಮೇಲೆ ವೆಂಕಟರಮಣ ಸ್ವಾಮಿ ಇರೋದು, ಪಾದ ಕೂಡ ಅಲ್ಲೇ ಇಟ್ಟಿರೋದಂತೆಯಪ್ಪ. ಇನ್ನು ಫೈನಲಿ ಈಗ ಒಂದು ವಿಡಿಯೋ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ನಾವು ಒಂದಿಷ್ಟು ಫೋಟೋಗಳು ತೊಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಬರೀ ಇದೇ ಕೆಲಸ ನಮ್ಮದು ಯಾವಾಗ್ಲೂ. ನಮ್ಮ ಯೂಟ್ಯೂಬರ್ದು ಅದೇ ಅಲ್ವಾ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನಮ್ಮ ಮನೇಲಂತೂ ಶೂಟ್ ಮಾಡ್ಕೊಳ್ಳೋದಂತೂ ಇಲ್ಲವೇ ಇಲ್ಲ ಬಿಡಿ. ಮುಂದೆ ಏನಾದರೂ ಶೂಟ್ ಮಾಡ್ಕೊಡ್ತಾರಾ ಇಲ್ಲ ಗೊತ್ತಿಲ್ಲ. ನಾನಂತೂ ರಿಕ್ವೆಸ್ಟ್ ಮಾಡ್ತೀನಿ ಯಾವಾಗಲೂ ಶೂಟ್ ಮಾಡು ಅಂತ. ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ವಿಡಿಯೋಕ್ಕೆ ಬರೋದೇ ಇಂಟ್ರೆಸ್ಟ್ ಇರಲಿಲ್ಲ ಮೊದಲೆಲ್ಲ. ಇತ್ತೀಚೆಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಬರ್ತಾ ಇದ್ದಾರಷ್ಟೇ. ಇನ್ನು ನಾವು ಇವಾಗ ಮೇಲೆ ಹೋಗಿಬಿಟ್ಟು ಇಲ್ಲಿ ತುಳಸಿ ಮಧ್ಯದಲ್ಲಿ ಇಟ್ಕೊಂಡಿರ್ತಾರೆ. ವೆಂಕಟರಮಣ ಸ್ವಾಮಿಗೆ ತುಳಸಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅಲ್ಲಿ ತುಳಸಿ ಇಟ್ಕೊಂಡಿರ್ತಾರೆ. ಆ ತುಳಸಿನ ತೊಗೊಂಡೋಗಿ ಪಾದಾಗಿ ಇಟ್ಬಿಟ್ಟು ನಾವು ಪೂಜೆ ಅಂದರೆ ಕೈ ಮುಕ್ಕೊಂಡು ಬರಬೇಕು. ಇನ್ನು ಫೈನಲಿ ಈಗ ಮೇಲಕ್ಕೆ ತುಳಸಿ ತೊಗೊಂಡು ಎಲ್ಲರೂ ಕೂಡ ಅಲ್ಲಿ ಇಟ್ಕೊಂಡಿರ್ತಾರಲ್ವ ಮಧ್ಯದಲ್ಲಿ, ಅವ್ರ ಹತ್ರ ತೊಗೊಂಡ್ಬಿಟ್ಟು 10 ರೂಪೀಸ್ ಕೊಟ್ಟರೆ ಅಷ್ಟು ತುಳಸಿನ ಮತ್ತು ಒಂದು ಗುಲಾಬಿ ಹೂವನ್ನ ಕೊಡ್ತಾರೆ. ಸಣ್ಣದು ಗುಲಾಬಿ ಹೂವು ಬರುತ್ತಲ್ಲ ಅದನ್ನು. ಇನ್ನು ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಮೇಲಕ್ಕೆ. ತುಂಬ ರಶ್ ಇತ್ತು, ನಿಧಾನಕ್ಕೆ ಹೋಗಬೇಕಾಗುತ್ತೆ. ಇನ್ನು ಹೋಗ್ಬಿಟ್ಟು ಅಲ್ಲಿ ಪಾದಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋದು. ನೋಡು ಇಲ್ಲಿ ನಾವು ಹೋಗ್ತಾ ಇದ್ದೀವಿ. ನನಗೆ ಸರಿತಾ ವಿಡಿಯೋ ಮಾಡಿಕೊಡ್ತಿದ್ದನ್ನು. ಪದ್ಮಕ್ಕನು ಮಂಜು ಅಣ್ಣ ಇಬ್ಬರು ಹಿಂದೆ ಇದ್ದರು. ನಾವು ನೋಡಿ ಇವಾಗ ಇಟ್ಬಿಟ್ಟು ಇಬ್ಬರು ಕೂಡ ಕೈ ಮುಕ್ಕೊಂಡ್ವಿ. ನೀವು ಕೈ ಮುಕ್ಕೊಬಿಡಿ. ನೋಡಿ ಪಾದಲ್ಲೂ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ಬೇಕಂತಲೇ ಜೂಮ್ ಹಾಕಿ ಶೂಟ್ ಮಾಡಿಕೊಂಡೆ. ಸೊ ಫೈನಲಿ ಅಲ್ಲಿ ನಿಂತ್ಕೊಂಡು ಮತ್ತೆ ತಿರುಪತಿ ನಮಗೆ ಕೆಳಗಡೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಬೆಟ್ಟದ ಮೇಲೆಯಿಂದ ಕೆಳಗಡೆ ತಿರುಪತಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿರುತ್ತೆ ವ್ಯೂ ಅಂದ್ರೆ ಅದೆಲ್ಲ. ನಿಜವಾಗೂ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ನನಗಂತೂ ನಿಜವಾಗೂ. ಫೈನಲಿ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ಬೇಕಂತ ಇನ್ನೂ ಚೆನ್ನಾಗಿರುತ್ತಂತೆ ಇಲ್ಲಿ. ಇನ್ನು ಅದನ್ನೆಲ್ಲ ಮಾಡಿಕೊಂಡು ನಮಗೇನು ದೇವ್ರು ಕೊಡಬೇಕಪ್ಪ ಅಂತ ಬೇಡ್ಕೊಂಡು ನಮಗೇನು ಬೇಕು ಅದನ್ನು ಕೆಳಗಡೆ ಬರ್ತಾ ಇದ್ದೀವಿ ಈಗ.
ಕೆಳಗಡೆ ಬಂದು ಮತ್ತೆ ನಾವು ಇನ್ನೊಂದು ಪ್ಲೇಸಿಗೆ ಹೋಗಬೇಕಾಗುತ್ತೆ ಇವಾಗ. ಸೊ ಫೈನಲಿ ನೋಡಿ ಇಲ್ಲಿ ಎಲ್ಲ ಕಟ್ಟಿದಾರಲ್ವ, ಅಲ್ಲಿ ಮರದ ಹತ್ರ ಹಳ್ಳಿ ಮರ ಇದು, ಅಲ್ಲಿ ತೊಟ್ಲೆಲ್ಲ ಕಟ್ತಾರಂತೆ. ಅಂದರೆ ಮಕ್ಕಳಾಗಿಲ್ದವ್ರಿಗೆ ತೊಟ್ಲು ಕಟ್ಟೋದು, ಏನಾದರೂ ಹರಕೆ ಕಟ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರಂತೆ. ನಾನಂತೂ ಯಾವತ್ತೂ ಕಟ್ಟಿಲ್ಲ. ಈ ಸರಿ ಕೇಳಿದೆ ನಾನು ಕಟ್ಟಬೇಕು ಅಂತ, ಯಾಕೋ ಬೇಡ ಅಂದರೂ ಸುಮ್ಮನಾದೆ. ಸೊ ಯಾಕೋ ಗೊತ್ತಿಲ್ಲ, ಅದು ಟೈಮೇ ಕೂಡ ಬಂದಿಲ್ವೇನೋ ಗೊತ್ತಿಲ್ಲ. ಸುಮಾರು ಸರಿ ಹೋಗಿದ್ದೀನಿ, ಎಷ್ಟು ಸರಿ ನೋಡಿದ್ದೆ ಈ ಪ್ಲೇಸ್ನ ಗೊತ್ತೇ ಇಲ್ಲ. ಆದರೂ ಈ ಸರಿ ಕಟ್ತೀನಿ ಅಂತಂದ್ರು, ಮನೇಲಿ ಬೇಡ ಅಂತಂದರು, ಅದಕ್ಕೆ ಸುಮ್ಮನಾದೆ. ಯಾಕೆಂದರೆ ನಾವು ಹರಕೆ ಕಟ್ಕೊಂಡಿರೋದೆಲ್ಲ ತೀರಿಸ್ಬೇಕು ಅಂತಂದರೆ ಎಷ್ಟು ದಿನ ದುಡಿಬೇಕೋ ಅದೆಲ್ಲ ದುಡ್ಡು ಖರ್ಚು ಮಾಡಬೇಕು ಅಂತಂದರೆ ಅಷ್ಟೊಂದು ಹರಕೆಗಳು ಕಟ್ಟಿದ್ದೀವಿ ನಾವು ಆಲ್ರೆಡಿ. ಅದಕ್ಕೆ ಇದಕ್ಕೆ ಏನಾರ ಬೇಡ ಅಂದ್ರೇನೋ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಾನೇನು ಮತ್ತೆ ಏನು ಕೇಳೋಕ್ಕೆ ಹೋಗಲಿಲ್ಲ. ಇನ್ನು ಕೆಳಗಡೆ ಈಗ ಬರ್ತಾ ಇದ್ದೀನಿ ನೋಡಿ ಮೆಟ್ಲು ಮೇಲಿಂದ. ಅಲ್ಲಿ ಏನು ಬೇಕೋ ಅದನ್ನೆಲ್ಲ ತೊಗೋಬೋದು ನಾವು. ಅಂದರೆ ಏನಾದರೂ ಇಟ್ಟಿರ್ತಾರಲ್ಲಿ ಮನೆಗೆ ತೊಗೊಳ್ಳೋಂಥ ಮಕ್ಕಳಿಗೆ ಆಟ ಸಾಮಾನಾಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು. ಇನ್ನು ನಾವು ಕೆಳಗಡೆ ಬಂದ ತಕ್ಷಣ ಇಲ್ಲಿ ಪ್ಯೂರು ಮೋಸಂಬಿ ಜ್ಯೂಸ್ ಕೊಡ್ತಾಯಿದ್ರು. ಅಂದರೆ ಅದರಲ್ಲಿ ಎಲ್ಲ ಲೆಸ್ಸು, ಅಂದರೆ ಈಗ ಕೋಲ್ಡ್ ಹಾಕೋದಿಲ್ಲ, ಐಸು ಯೂಸ್ ಮಾಡೋಂಗಿಲ್ಲ, ಸಕ್ಕರೆನೂ ಯೂಸ್ ಮಾಡೋಂಗಿಲ್ಲ, ಪ್ಯೂರ್ ಅದು. ಆ್ಯಕ್ಚುಲಿ ಜ್ಯೂಸ್ ತೊಗೊಳ್ಳೋಣ ಅಂತೇಳಿ ತೊಗೊಳ್ತಾ ಇದ್ವಿ. ಇಲ್ಲಿ ನಾವೆಲ್ಲರೂ ಕೂಡ ಪದ್ಮಕ್ಕ, ಸರಿತಾ ಮನೆ ಕಟ್ಟೋಣ ಅಂತ ಬಂದರು. ಇಲ್ಲೆಲ್ಲ ಮನೆ ಕಟ್ತಾ ಇರ್ತಾರೆ. ಅಂದರೆ ನಾವು ಏನಾದರೂ ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಅನ್ನೋದಿದ್ದರೆ ಇಲ್ಲಿ ನಾವು ಈ ರೀತಿ ಮನೆ ಕಟ್ಟಿದರೆ ಕಲ್ಲು ತೊಗೊಂಡು ನಮ್ಮ ಫ್ಯೂಚರಲ್ಲಿ ಅದಾಗುತ್ತಂತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡೋಣ ಅಂಥೇಳಿ ನಾನು 5 ಫ್ಲೋರ್ ಮನೇನ ಕಟ್ಬಿಟ್ಟೆ. ನೋಡೋಣ ಏನಾಗುತ್ತೋ ಮುಂದೆ ಒಂದಿನ ನಿಮ್ಮ ಜೊತೆ ಇದೇ ರೀತಿ ಇದ್ದರೆ ಯೂಟ್ಯೂಬಲ್ಲಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ಸೊ ನನಗೆ ಒಂದು ನೆರವೇರಿದೆ, ಅದು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು ಮುಂದೆ ಒಂದು ಟ್ರಿಪ್ ಪ್ಲ್ಯಾನ್ ಇದೆ, ಆವಾಗ ನಾನು ಶೇರ್ ಮಾಡ್ಕೊತೀನಿ. ನಾನು ಎಲ್ಲಿ ಮಾಡಿದ್ದೆ, ಅದು ನನಗೆ ಹೇಗೆ ನೆರವೇರ್ತು ಅಂತ ಹೇಳ್ಬಿಟ್ಟು ಖಂಡಿತ ಶೇರ್ ಮಾಡ್ಕೊತೀನಿ. ಈಗ ನಾವು ತಿರುಪತಿಗೆ ಹೋಗಿರೋದು, ಈ ತಿರುಪತಿ ಸಂಬಂಧಪಟ್ಟಿರೋದು ಮಾತ್ರ ನಾನು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇಲ್ಲ ಅಷ್ಟೇ ನಾನು. ಈಗ ನಾನು 5 ಫ್ಲೋರ್ ಮನೆ ಕಟ್ಟಿಬಿಟ್ಟೆ. ನೋಡೋಣ ನನ್ನ ಜೀವನದಲ್ಲಿ ಕಟ್ತೀನೋ ಇಲ್ಲ ಗೊತ್ತಿಲ್ಲ, ಎಲ್ಲ ದೇವ್ರ ಮೇಲೆ ಬಿಡ್ತೀನಿ. ಯಾಕಂದರೆ ನನ್ನ ವೆಂಕಟರಮಣ ಸ್ವಾಮಿ ಅದು ನನ್ನ ಅಪ್ಪ, ಅದು ನನಗೆ ಎಲ್ಲ ಕೊಟ್ಟಿದ್ದಾನೆ. ಆದರೆ ಇದನ್ನು ನೋಡೋಣ ಅಂತ ಹೇಳಿ ಅಷ್ಟೇ. ಸೊ ಫೈನಲಿ ನನಗೆ ತುಂಬ ಇಷ್ಟ, ಒಂಥರ ವೆಂಕಟರಮಣ ಸ್ವಾಮಿ ನೆನೆಸ್ಕೊಂಡ್ರೆ ನಾನು ಫೀಲಿಂಗ್ ಜಾಸ್ತಿ ಮಾಡ್ಕೊಳ್ತೀನಿ, ಒಂದು ಕಣ್ಣೀರೇ ಬಂದುಬಿಡುತ್ತೆ ನನಗೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ತುಂಬ ದಿನಲಿದ್ದ ಭಗವದ್ಗೀತೆ ಬುಕ್ಸ್ನ ಹುಡುಕ್ತಾ ಇದ್ದೆ, ನಾನು ಭಗವದ್ಗೀತೆ ಬುಕ್ಸ್ನ. ಇಲ್ಲಿ ನನಗೆ ಕಣ್ಣಿಗೆ ಬಿತ್ತು ಅದು. ಸೊ ಈಗ ತೊಗೋಬೇಕು ಅಂತೇಳಿ ಆಸೆ ಆಗಿಬಿಡ್ತು ನನಗೆ. ಎಷ್ಟು ಅಂತ ಕೇಳಿದ್ದಕ್ಕೆ ಅವರು 400 ಅಂತ ಹೇಳಿದರು. ಮತ್ತು ಒಂದು ಸ್ಲಿಪ್ ಕೂಡ ಈ ರೀತಿ ಕೊಡ್ತೀವಿ, ಅಂದರೆ ಅವ್ರದ್ದೊಂದು ಐಡೆಂಟಿಟಿ ಅದು ಸ್ಲಿಪ್ಪು. ಸೊ ಫೈನಲಿ ಅವರು ಕೂಡ ಇದನ್ನು ಬೆಂಗಳೂರಲ್ಲಿ ಇದು ಎಲ್ಲ ತರಿಸ್ತೀವಿ ಅಂತ ಹೇಳಿದರು. ಅದನ್ನು ಫೈನಲಿ ಈಗ ನಾನು ಆಸೆ ಪಟ್ಟಿದ್ದಕ್ಕೆ ನಮ್ಮ ಮನೆಯವರು ಈ ಬುಕ್ಸ್ನ ಕೊಡಿಸಿದ್ರು. ಇನ್ನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪ್ಲೇಸ್ಗೆ ಎಲ್ಲಿಗೆ ಹೋದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂಸ್ ಆಗಿ ನಾನು ಹಾಕ್ತೀನಿ. ಥ್ಯಾಂಕ್ ಯು.